ನಮಸ್ಕಾರ ಕರ್ನಾಟಕ. ಈ ಸಂಚಿಕೆಯಲ್ಲಿ ಬಳ್ಳಾರಿಯ ಬಡೆದಾಟ ಇದರ ಬಗ್ಗೆ ಸ್ವಲ್ಪ ಮಾತಾಡ. ಇಲ್ಲಿ ನನಗೆ ಅನಿಸ್ತಕ್ಕಂಥ ವಿಚಾರ, ಈ ರಾಜಕಾರಣದಲ್ಲಿ ಹೊಲಸು ತುಂಬಿಕೊಂಡು ಪಾಪ ಹೆಚ್ಚಾಗಿ ಕೈ ಮಿಲಾಸುವರೆಗೆ ಬರ್ತಾ ಇದೆ ಅಂದರೂ ತಪ್ಪಾಗಲಾರದು. ಇವತ್ತು ಜನಾರ್ದನ್ ರೆಡ್ಡಿಯವರ ಮನೆ ಎದುರಿಗೆ ಇನ್ನೊಬ್ಬ ಶಾಸಕ ರೆಡ್ಡಿಯವರು ಒಂದು ಸಮಾಜದ ಗುರುಗಳ ಪೋಸ್ಟರ್ ಅನ್ನು ಹಚ್ಚಲಿಕ್ಕೆ ಹೋಗಿ ಜಗಳ ಆಯಿತಂತೆ. ಮಾನ್ಯರೇ, ನಿಮ್ಮೆಲ್ಲರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಏನು ಮಾಡ್ತಾ ಇದ್ದೀರಿ ನೀವು? ಒಬ್ಬ ಪೂಜ್ಯರ ಏನು ಮಾಡ್ತಾ ಇದ್ದೀರಿ? ಬ್ಯಾನರನ್ನು ಜನಾರ್ದನ್ ರೆಡ್ಡಿಯವರ ಮನೆ ಎದುರಿಗೆ ಹಾಕಿ, ಪರವಾಗಿಲ್ಲ ಹಾಕಿ. ಆ ಒಬ್ಬ ಪೂಜ್ಯರ ಒಂದು ಬ್ಯಾನರನ್ನು ಹಾಕುವುದಕ್ಕೆ ಮಾನ್ಯ ಜನಾರ್ದನ್ ರೆಡ್ಡಿಯವರ ಯಾಕೆ ತಕರಾರು ಮಾಡಬೇಕು? ಪೂಜ್ಯರಲ್ವಾ, ಅವ್ರ ಜೊತೆಗೆ ಇವ್ರದ್ದೊಂದು ಫೋಟೋ ಸೇರಿಸ್ಕೊಂಡಿರ್ಬೇಕು. ಏನಾಯಿತು? ದೊಡ್ಡ ಮನಸ್ಸು ಮಾಡಿ ಬಿಟ್ಟರೆ ಒಬ್ಬ ಅಮಾಯಕನ ಪ್ರಾಣ ಉಳಿಸ್ತಿದ್ರಲ್ಲ. ನಿಮ್ಮ ರಾಜಕೀಯ ಹಗೆತನ ಏನಾದರೂ ಇದ್ದರೆ ಈ ರೀತಿ ಮಾಡಬೇಡಿ. ಹಗೆತನದಿಂದ ರಾಜಕೀಯ ಮಾಡಬೇಡಿ. ರಾಜಕಾರಣದಲ್ಲಿ ಹಗೆತನ ಇರಬಾರದು, ಜನಸೇವೆ ಇರಬೇಕು. ಜನಸೇವೆ ಹೆಸರಲ್ಲಿ ರೌಡಿಸಂ ಮಾಡ್ತಕ್ಕಂಥ ಮನೋಭಾವಕ್ಕೆ ನೀವು ಬಂದರೆ ಇಲ್ಲಿ ಉಳಗಾಲ ಇಲ್ಲ. ನೀವೇನೇನು ಮಾಡ್ತೀರಿ, ಮೇಲೊಬ್ಬ ನೋಡ್ತಾ ಇರ್ತಾನೆ. ಅಮಾಯಕನ ಪ್ರಾಣ ಹೋಯಿತು. ಎಷ್ಟು ಕೋಟಿ ನೀವು ಪರಿಹಾರ ಕೊಟ್ಟರೂ ಕೂಡ ಆ ಮಹಿಳೆಗೆ ಆಕೆಯ ಪತಿ ಸಿಗಬಹುದೇ? ಆ ತಾಯಿಗೆ ಆಕೆಯ ಮಗ ಸಿಗಬಹುದೇ? ಆ ತಮ್ಮನಿಗೆ ಆತನ ಅಣ್ಣ ಸಿಗಬಹುದೇ? ಆ ತಂದೆಗೆ ಆತನ ಮಗ ಸಿಗಬಹುದೇ? ಎಂತ ಆಗಬಾರ್ದು, ಇಂಥ ಘಟನೆ ಆಗಬಾರ್ದು. ಕಾರ್ಯಕರ್ತರು ಕೂಡ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡಬೇಕು. ಯಾವುದೋ ಆಸೆಗಾಗಿ, ಆಮಿಷಕ್ಕಾಗಿ ಬೆನ್ನತ್ತಿ ಜೈಕಾರ ಹಾಕಿ ಪ್ರಾಣ ಕಳೆದುಕೊಳ್ತಕ್ಕಂಥ ಸಂದರ್ಭ ಬಂದೊದಗಿದೆ ಎಂದರೆ ನೀವು ಕೂಡ ವಿಚಾರ ಮಾಡಬೇಕು. ಯಾರು ಉಪ್ಪು ತಿಂದಿದ್ದಾರೆ ಅವರೇ ನೀರು ಕುಡಿಯಲೇಬೇಕು. ಆದ್ದರಿಂದ ಎಲ್ಲ ರಾಜಕಾರಣಿಗಳಿಗೆ, ಇನ್ನು ನಾನು ನೋಡ್ತಾ ಇದ್ದೇನೆ ರಾಜ್ಯದಲ್ಲಿ ಇದು ಜಾಸ್ತಿ ಆಗ್ತದೆ, ಕಚ್ಚಾಟ ಆಗಬಾರ್ದು. ನೀವು ಜನಸೇವಕರೆಂದರೆ ಜನಾರ್ದನ ಸೇವಕರು. ನೀವು ಎಲ್ಲ ಯಾಕ್ರಿ ಬಡ್ದಾಡ್ತೀರಾ? ವೈಯಕ್ತಿಕ ದೋಷದಿಂದ ನೀವೇನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನೀವೇನು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ, ನೀವೇನು ಬಾಯಿಯಿಂದ ಉಚ್ಚರಿಸ್ತೀರಿ, ಅದನ್ನು ಬಿಟ್ಟು ನಡೆದರೆ ನಿಮಗೆ ಯಾವಾಗ ಮುಕ್ತಿರಿ? ಈ ಜೀವನ ಮರಳಿ ಬರೋದಿಲ್ಲ. ಈಗ ಸಾಕಷ್ಟು ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳಿ. ಎಂಥ ಬಲಾಢ್ಯನಿದ್ದರೂ ಕೆಟ್ಟವನಿಗೆ ಕೆಟ್ಟವನೇ ಎಂದಿದ್ದಾರೆ, ಒಳ್ಳೆಯವನಿಗೆ ಒಳ್ಳೆಯವನು ಎಂದಿದ್ದಾರೆ. ಕೆಟ್ಟವನಾಗಿ ಜಗ ಗೆಲ್ಲುವುದಕ್ಕಿಂತಲೂ ಒಳ್ಳೆಯವನಾಗಿ ಆತ್ಮಶಾಂತಿಯಿಂದ ಬದುಕುವುದನ್ನು ಈ ರಾಜಕಾರಣಿಗಳು ಕಲಿತುಕೊಳ್ಳಿ. ಈ ಬಡದಾಟವನ್ನು ಬಿಟ್ಟುಬಿಡಿ. ಏನಾಗಿದೆ ಅಂದರೆ, ಇಲ್ಲಿಯವರೆಗೂ ಈ ಪ್ರಕರಣದಲ್ಲಿ ಬಂಧಿಸಿಲ್ಲವಂತೆ, ಯಾರನ್ನು ನೋಟಿಸ್ ತಿರುಗಾಡ್ತಾ ಇವೆ ಅಂತ. ಹೀಗೆಲ್ಲ ಆಗಬಾರ್ದು. ನೀವೆಷ್ಟು ದಿನ ಸರ್ಕಾರ ನಡೆಸ್ತಿರೋ, ಎಷ್ಟು ದಿನ ಅಧಿಕಾರದಲ್ಲಿ ಇರ್ತಿರೋ ಗೊತ್ತಿಲ್ಲ. ನೀವು ತೆಗೆದುಕೊಂಡಿರ್ತಕ್ಕಂಥ ಕ್ರಮ, ನೀವು ಇಟ್ಟಿರ್ತಕ್ಕಂಥ ಹೆಜ್ಜೆ, ಅದು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಆಗ್ತಕ್ಕಂಥ ಒಂದು ಅಧಿಕಾರವನ್ನು ನಡೆಸ್ತೀರಿ. ಇವರ ಮೇಲೆ ಉತ್ತಮವಾಗಿರ್ತಕ್ಕಂಥ, ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಈ ರಾಜ್ಯ ಸರ್ಕಾರ ತಗೊಳ್ತದೆ. ಆ ಪಕ್ಷ ಈ ಪಕ್ಷ ಅನ್ನುವುದನ್ನು ಬಿಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.